ಯೂಟ್ಯೂಬರ್ಸ್ ಆಕ್ಟಿವಿಸ್ಟ್ ಅಂದರೆ ಹೇಳಿಬಿಟ್ಟು ಕೆಲವೊಂದು ಭಾರಿ ಸಿಸ್ಟಮನ್ನು ಮಿಸ್ಯೂಸ್ ಮಾಡೋದು, ಹಣ ವಸೂಲಿ ಮಾಡುವವರು, ರೈತರ ಕಡೆಯಿಂದ ಶುರು ಮಾಡಿ ಎಲ್ಲರ ಕಡೆನೂ, ಆಫೀಸರ್ಸ್ ಕಡೆ ಇರಲಿ ಎಲ್ಲರ ಕಡೆನೂ ಹಣ ವಸೂಲಿ ಮಾಡುವುದು ಒಂದು ಇಂಥ ಕೆಲಸ ಮಾಡೋರ್ಗೆ ನಾವು ಮಾಹಿತಿ ಏನು ಹೇಳ್ತೀವಿ ಅಂದರೆ ಎಕ್ಸ್ಟಾರ್ಷನ್ ಕೇಸ್ ಬುಕ್ ಮಾಡ್ತೀವಿ. ಯಾರ ಕಡೆನೂ ನಿಮ್ಮ ಕಡೆ ದುಡ್ಡು ಹೇಳ್ತಾರಂದ್ರೆ, ನೀವು ಸಣ್ಣ ಪುಟ್ಟ ತಪ್ಪಿದಾರಂದ್ರೆ ನೀವು ಹೇಳಿ ಇಲಾಖೆ ವಿಚಾರಣೆ ಆಗುತ್ತದ, ಅದು ಆಗಲಿ. ಯಾರು ಎದುರ್ಕೊಳ್ಳಬೇಡ. ಇಂಥ ಯೂಟ್ಯೂಬರ್ ಬರ್ತಾರೆ, ಕೆಲವೊಬ್ಬರು ನಿಮ್ಮ ಹೆಸರಿಗೆ ಭಯ ಇಟ್ಕೊಂಡು ಹೊರಗೆ ಹೇಳೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾವುದು ಯೋಚನೆ ಮಾಡಬೇಡ. ಯಾರು ಇಂಥಗ ಡಿಮ್ಯಾಂಡ್ ಇಡ್ತಾರಂದ್ರೆ ಪೊಲೀಸ್ ಇಲಾಖೆಗೆ ಬಂದು ಕಂಪ್ಲೇಂಟ್ ಕೊಡಿ, ನಾವು ಎಕ್ಸ್ಟಾರ್ಷನ್ ಕೇಸ್ ಮಾಡಿ ಅರೆಸ್ಟ್ ಮಾಡ್ತೀವಿ. ಇಂಥಗ ಇರುವವರ ಮೇಲ್ಗಡೆ ರೌಡಿ ಶೀಟ್ನು ಮುಂದಿನ ದಿವಸಗಳಲ್ಲಿ ಓಪನ್ ಮಾಡ್ತೀವಿ. ಯಾವುದೇ ಯೂಟ್ಯೂಬರ್, ಯಾವುದೇ ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್, ಯಾವುದೇ ಆಕ್ಟಿವಿಸ್ಟ್ ಅಂದರೆ ಹೇಳಿಬಿಟ್ಟು ಸಣ್ಣ ಪುಟ್ಟದು ಕೂಡ ಪರ್ಸನಲ್ ಇಮೇಜನ್ನು ಡ್ಯಾಮೇಜ್ ಮಾಡುವ ಥರ ಮಾತಾಡುವುದು, ಹ್ಯುಮಿಲಿಯೇಟ್ ಮಾಡುವುದು, ಹಣ ವಸೂಲಿ ಮಾಡೋರು, ಇಂಥಗ ಹಣ ವಸೂಲಿ ಮಾಡೋದಕ್ಕೆ ಯಾರು ಪ್ರಯತ್ನ ಮಾಡ್ತಾರಂದ್ರೆ ಎಕ್ಸ್ಟ್ರಾಕ್ಷನ್ ಕೇಸ್ ಬುಕ್ ಮಾಡ್ತೀವಿ. ನೀವು ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕು. ಎಲ್ಲೋ ಒಂದು 4 ಕಡೆ ಮತ್ತೆ ಕೂತ್ಕೊಂಡು ಹಿಂಗೆಲ್ಲ ಮಾತಾಡುವಂತದ್ದು ಆಗ್ತಾ ಇದೆ. ಬ್ಲಾಕ್ಮೇಲ್ ಮಾಡೋದು ಇಲ್ಲ, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇಂತಗ ಮಾಡ್ತಾ ಇರೋದು ಆಕ್ಟಿವಿಸ್ಟ್ ಹೆಸರಲ್ಲಿ. ಸೊ ಕೆಲವೊಮ್ಮೆ ಸೀದಾ ಯಾವುದೋ ಒಂದು ಸಣ್ಣ ತಪ್ಪನ್ನು ದೊಡ್ಡದಾಗಿ ತೋರಿಸಿ ಅವ್ರ ಕಡೆ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ನಡೀತಾ ಇದೆ. ಇದಕ್ಕೆ ಆಫೀಸರ್ಸ್ ಫಸ್ಟ್ ಆಫ್ ಆಲ್ ನಾವು ಸ್ವಲ್ಪ ಸರಿ ಇರಬೇಕು. ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾನೆ ದಯವಿಟ್ಟು ಇದಕ್ಕೆ ಎಂಟರ್ಟೈನ್ ಮಾಡಬೇಡ, ಧೈರ್ಯವಾಗಿ ನೀವು ಕೊಡಿ. ಇಲಾಖೆಯಲ್ಲಿ ಮಿನಿಮಮ್ ಡಿಸಿಪ್ಲಿನ್ ಆಕ್ಷನ್ ಇದೆ ಅಂದ್ರೆ ಅದಕ್ಕೆ ಎದುರ್ಕೊಳ್ಳಬೇಡ. ಸಣ್ಣ ಪುಟ್ಟ ತಪ್ಪು ಮಾಡಿರ್ತೀರಿ, ಬಟ್ ಆದರೆ ಇದಕ್ಕೆ ಅವಕಾಶ ಕೊಡಬೇಡ. ಸೊ ಫಸ್ಟ್ ಆಫೀಸರ್ಸ್ ಸರಿಯಾಗಿ ಇರಬೇಕು. ಈಗ ಪ್ರಶ್ನೆ ಮಾಡೋದು ಸಾರ್ವಜನಿಕರಿಗೆ ರೈಟ್ ಇದೆ, ನೋ ಡೌಟ್. ಆಫೀಸರ್ಸ್ ಫಸ್ಟ್ ಸರಿ ಇರಬೇಕು. ಆದ್ಮೇಲೆ ನಿಮ್ಮ ಕಡೆ ಎದುರಿಸುವುದು, ಸಣ್ಣ ಪುಟ್ಟದ ಪರ್ಸನಲ್ ಇಮೇಜ್ ಡ್ಯಾಮೇಜ್ ಮಾಡಿ ಎದುರಿಸುವುದು, ಇಂಥಕ್ಕೆಲ್ಲ ಪ್ರಯತ್ನ ಮಾಡ್ತಾರಂದ್ರೆ ನೀವು ಬಂದು ಕೇಸ್ ಕೊಡಿ, ನಾವು ಕೇಸನ್ನು ತಗೊಳ್ತೀವಿ. ಇಲ್ಲಿ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಯಾರಿಲ್ಲ ಇದ್ದಾರೆ ಅಂದ್ರೆ ನನಗೆ ಹೇಳ್ತೀರಂದ್ರೆ ಐ ವಿಲ್ ಥ್ರೋ ದಮ್ ಔಟ್. ನನಗೆ ಅದೇ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಸೆಂಡಿಂಗ್. ಯಾರ್ಯಾರಂದ್ರೆ ಪರ್ಸನಲ್ ಆಗಿ ನನಗೆ ಮೆಸೇಜ್ ಆಗ್ತಾರಂದ್ರೆ ಇವತ್ತೇ ಡೆಲೀಟ್ ಮಾಡೋಣ, ಅವ್ರಿಗೂ ಗೊತ್ತಾಗುತ್ತದೆ, ಎಲ್ಲರಿಗೂ ಗೊತ್ತಾಗುತ್ತದೆ. ನಮಗೆ ಇಂಥಗ ಮಾಹಿತಿ ಇದೆ ಅಂದ್ರೆ ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ, ನಾನು ನಿಮಗೆ ಮಾತ್ರ ಮಾಹಿತಿ ಕೊಡ್ತಾ ಇದ್ದೀನಿ. ಐ ನೋ ದಟ್ ದರ್ ವಿಲ್ ಬಿ ಸೋ ಮಚ್ ಆಫ್ ಮಿಸ್ಚೀಫ್ ಎಲಿಮೆಂಟ್ಸ್ ಇರ್ತಾರೆ. ನಾನು ಅದಕ್ಕೆ ರೆಕಗ್ನೈಸ್ಡ್ ಮೀಡಿಯಾಕ್ಕೆ ಮಾತ್ರ ನಾನು ಮಾಹಿತಿ ಕೊಡ್ತಾ ಇದ್ದೀನಿ, ಬೇರೆ ಯಾರಿಗೂ ಇಲ್ಲಿ ಎಂಟರ್ಟೈನ್ ಮಾಡೋದಿಲ್ಲ. ನೀವು ಬರ್ತೀರಂದ್ರೆ ಮುಂದಿನ ದಿವಸಗಳಲ್ಲಿ ಚೆಕ್ ಮಾಡಿ ಬಿಡಬೇಕಂದ್ರೆ ಅದು ಮಾಡೋದಕ್ಕೆ ರೆಡಿ ಇದೀವಿ. ಓನ್ಲಿ ರಿಜಿಸ್ಟರ್ಡ್ ಮೀಡಿಯಾ ಮಾತ್ರ ನಮ್ಮ ಜೊತೆ ಬಂದು ಇಂಟ್ರಾಕ್ಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಸೊ ಇವತ್ತೇ ಹೇಳ್ತೀರಂದ್ರೆ ಇಲ್ಲಿ ಯಾರು ಇದ್ದಾರೆ ಅಂದ್ರೆ ಕೂಡ ಐ ವಿಲ್ ಥ್ರೋ ದಮ್ ಔಟ್. ನೆಕ್ಸ್ಟ್ ಇದಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ.